ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಯೋಗ ಟೀಚರು. BCCIಗೆ? ಹೌದು. ಬಟ್ ಕೊಹ್ಲಿಗೆಲ್ಲ ಮಾಡಿಸಿದ್ರಿ? ಕೊಹ್ಲಿ ಇನ್ನ ಸಣ್ಣ ಹುಡುಗ 7 ವರ್ಷ ಯೋಗ ಹಾಕೊಟ್ಟಿನಿ ಅವ್ರಿಗೆ ಬೆಂಗಳೂರು ಕ್ಯಾಂಪಲ್ಲಿ. ಸ್ಟೇಟ್ ಅವಾರ್ಡ್ ಅವನು. ಇಪ್ಪಿ ದಂಡಾಸನ ಬೆಂಚ್ ಅಂತ ಹೇಳ್ತೀವಿ. ಇದು ಹಾರ್ಟ್ ಪ್ರಾಬ್ಲಮ್ಗೆಲ್ಲ ಯೂಸ್ ಮಾಡ್ತೀವಿ. ದೀಪ ಇಪ್ಪಿ ದಂಡಾಸನ ಅಂತ ಬ್ಲಡ್ ಟ್ಯಾಂಕ್ ಕ್ರಿಯೇಟ್ ಆಗಿರುತ್ತೆ. ಬ್ಲಡ್ ಎಲ್ಲ ಇಲ್ಲಿಗೆ ಫ್ಲೋ ಆಗುತ್ತೆ. ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಎಷ್ಟನೇ ವರ್ಷದ ಯೋಗ ಜರ್ನಿ ಇದ್ದು ನಿಮ್ದು? ನಾನು 27ನೇ ವಯಸ್ಸು ಶುರು ಮಾಡಿದ್ದು. ಈಗ 72. ಕಟ್ ಮಾಡಿ ನೀವು ಆರಾಮಾಗೆ. ನಿಮ್ ಸೀಕ್ರೆಟ್ ಅದರಲ್ಲೇ ಇರೋದು. ನಮ್ಮ ತಮ್ಮ ಇವನ್ ಗೊತ್ತಲ್ಲ, ಅವ್ರು ಇರ್ಸಿಲ್ಲ ಅರುಣ್. ಇಲ್ಲ ಇವನು ಅರವಿಂದ ಗೊತ್ತಿಲ್ವಾ ನಿಮ್ಗೆ? ಅರವಿಂದ್ ಕುಪ್ಲಿಕರ್. ಇವ್ರ ಮಗ. ಓ, ನಮ್ಮ ನಟ ಅರವಿಂದ್ ಕುಪ್ಲಿಕರ್ ಇದಾರಲ್ಲ ಸ್ನೇಹಿತರೆ, ಡೈರೆಕ್ಟ್ರು. ಪುಕ್ಸಟೆ ಲೈಫ್ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ಜೊತೆಗೆ ನಟ ಕೂಡ. ಅವನಲ್ಲ, ಅವಳು ತುಂಬಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಲ್ಲ. ಅರವಿಂದ್ ಕುಪ್ಲಿಕರ್ ಬಹಳ ಒಳ್ಳೆ ನಟ ಅವರು. ಹೌದು. ಅವರು ಸಂಚಾರಿ ಮಂಗಳ ಮೇಡಮ್ ಟೀಮ್ ಅಲ್ಲೆಲ್ಲ ಇರ್ತಾರೆ. ಇವ್ರ ಮಗ. ಹೌದು ಸರ್. ಪೊಲೀಸರು ಅವ್ರು ನೋಡ್ಕೊಂಡು ಹೋದ್ರೆ ಈ ನನ್ನ ಮಗ ಪೊಲೀಸ್ ನೋಡ್ಕೊಂಡು ಸ್ಟೇಷನ್ಗೆ ಬರ್ತಾನೆ ಸರ್. ನಿಮ್ಗೆ ಎಷ್ಟು ಮಕ್ಕಳು? 2 ಮಕ್ಕಳು. ಅರವಿಂದ್ ಸರ್ ಮತ್ತೆ ದೊಡ್ಡವನು ಒಳ್ಳೆ ಕೆಲಸದಲ್ಲಿ ಅವ್ರ ಮಗನ ತರಾನೇ HCL ಅಲ್ಲಿ ಒಬ್ರು ಕಲಾವಿದರು, ಒಬ್ರು ಕಾರ್ಪೊರೇಟ್. ಅವನು ಒಳ್ಳೆ ಕಲಾವಿದಾನೇ, ಬಿಟ್ಟು ಮಾಡೋದನ್ನ. ಇಲ್ಲೇ ಅವನಿಗೆ ಪ್ರಾಬ್ಲಮ್ ಆಯ್ತು. ತಾವೇನ್ ಮಾಡ್ತಿದ್ರಿ? ನಾನು ಮೈಕಲ್ಲಿದ್ದೆ, ರಿಟೈರ್ಡ್ ಆಗಿ ಟಾಟಾ ಅಂತ ಕೆಲಸ ಮಾಡಿದೆ. ಅಲ್ಲ, ಇದು ಅವನು ಸುಮಾರು 10 ವರ್ಷ ಮೈಕೋ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದ. ಸೆಕ್ರೆಟರಿ ಆಗಿದ್ದ ಅವನು. ಸೆಕ್ರೆಟರಿ ಆಗಿದ್ದೆ, MCS ಚೇರ್ಮನ್ ಆಗಿದ್ದೆ. ಎಲ್ಲ ಥರ ಮಾಡಿಬಿಟ್ಟು ಹಿಂಗೆ ಮಾಡ್ತಾ ಇದ್ದ. ಸೂಪರ್ ಅಂಕಲ್. ನಾನು ಮಾಡ್ತೀನಿ ಸರ್, ಸರ್ಕಾರಿ ಕಚೇರಿ. ನನ್ನ ನಟ ಅಂತೆಲ್ಲ ಹೇಳಲ್ಲ ನೀವು? ಇಲ್ಲ ಸರ್, ಇಲ್ಲ ಸರ್. ನಮ್ಮ ಮನೇಲಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡದೆ ಹೋದರೆ ಭಾಳ ಕಷ್ಟ. ನನ್ನ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ, ಪ್ರಯೋಗ ರಂಗದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ರಂಗಸಂಪದ ಎಲ್ಲ ಆ್ಯಕ್ಟ್ ಮಾಡ್ತಾ ಇತ್ತು. ಸಣ್ಣವ್ರಿಗೂ ಅಷ್ಟೇ, ದೊಡ್ಡವ್ರು ಯಾವುದು ಮಾಡಿಲ್ಲ. ಓಕೆ, ಅದಕ್ಕೆ ಖುಷಿಯಾಗಿದ್ದೀರಾ? ಏನಿವತ್ತು ಇದಾ ಹೋಳಿನ ಪಲ್ಯಕ್ಕೆ ಮಾಡಿ ನೋಡಿ, ಎಷ್ಟು ಒಳ್ಳೆ ಕುಟುಂಬ ಸರ್. ಇನ್ನೊಬ್ರು ಬಂದರು. ಇವನು ನನ್ನ ತಮ್ಮ ಸರ್, ಮುರಳೀಧರ ಅಂತ. ಸರ್ ಬನ್ನಿ ಸರ್ ಒಳಗಡೆ. ನೋಡಿ ಅಂತ ಬ್ಯಾಂಕ್ ಹೋಗ್ಬೋದವ್ರ ಅಂಕಲ್. KR ಮುರಳೀಧರ ಅಂತ ಸರ್. ಹಿ ಈಸ್ ಎ ಯೋಗ ಟೀಚರ್, ಅವಾರ್ಡಿ, ಸ್ಟೇಟ್ ಅವಾರ್ಡಿ ಅವನು. ಸರ್ ಹಲೋ, ಅಭಿನಂದನೆಗಳು ಸರ್. ಯೋಗದಲ್ಲಿ ರಾಜ್ಯ ಪ್ರಶಸ್ತಿ. ಹೌದು. ಆಮೇಲೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಯೋಗ ಟೀಚರು. BCCIಗೆ? ಹೌದು. ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ. ಸ್ನೇಹಿತರೆ, ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ BCCI ಯೋಗ ಟ್ರೈನರ್ ಅವರು. ಅದು ಯೋಗ ಟೀಚರ್ ಅಂತ ಯೋಗ ಚಿಕಿತ್ಸಕ ಅಂತ ಹೇಳ್ಬೇಕು ನಾನು. ಏನಂದ್ರೆ ಯೋಗ ಥೆರಪಿಸ್ಟ್. ಯೋಗ ಟ್ರೈನರ್ ಬೇರೆ, ಯೋಗ ಥೆರಪಿಸ್ಟ್ ಬೇರೆ. ಹೌದು. ಹೇಗೆ, ವಾಟ್ ಇಸ್ ದ ಡಿಫರೆನ್ಸ್? ಪ್ರಾಬ್ಲಮ್ ತಕ್ಕಂತೆ ನಾವು ಮಾಡಿಸ್ತೀವಿ ಯೋಗನ. ಹಾರ್ಟ್ ಪ್ರಾಬ್ಲಮ್ಗೆ, ಡಯಾಬಿಟಿಸ್ಗೆ, ಆರ್ಥ್ರೈಟಿಸ್ಗೆ, ಆ ಥರ ಡಿಫ್ರೆಂಟ್ ಪಾಸ್ಚರ್ಸ್. ಇವತ್ತು ಬಂದರೆ ಸುರೇಶ್ ಕುಮಾರ್ ಬರ್ತಾರೆ ಬ್ಯಾಕ್ ಪೇನ್ಗೆ. ಇಲ್ಲಿಗೆ ಬರ್ತಾರೆ ಸರ್. ಎಷ್ಟು ಗಂಟೆಗೆ? 4 ಗಂಟೆಗೆ ಬರ್ತಾರೆ. ಶಂಕರ್ರು, ಸುರೇಶ್ ಕುಮಾರ್, ಅಶ್ವಥ್ ನಾರಾಯಣ್ ಮಿಸಸ್ಸು, ಜಸ್ಟಿಸ್ ಸಲ್ಡಾನಾ, PG ಸಿಂಧ್ಯಾ, ನಿಜೇಶ್ ಪಟೇಲು, ರಮೇಶ್ ಕುಮಾರ್, ನಫೀಸಾ ಫಜಲು, ಜೊತೆಗೆ ಕ್ರಿಕೆಟ್ ಟೀಮು. ಇವಾಗ ಬಿಟ್ಬಿಟ್ಟು ನಾನು ಹೇಳ್ಕೊಡೋದು. ಬಟ್ ಕೊಹ್ಲಿಗೆಲ್ಲ ಮಾಡಿಸಿದ್ರಿ? ಕೊಹ್ಲಿ ಇನ್ನ ಸಣ್ಣ ಹುಡುಗ, 14 ವರ್ಷದ ಹುಡುಗ. 2000ರಿಂದ 2007 ತನಕ ನಾನು ಟ್ರೈನರ್. ಫಸ್ಟ್ ಮೀಟ್ ಮಾಡಿದ್ರಿ? 7 ವರ್ಷ ಹೇಳ್ಕೊಟ್ಟಿದ್ದೀನಿ. 7 ವರ್ಷ ಯೋಗ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಕ್ಯಾಂಪಲ್ಲಿ, ಬೆಂಗಳೂರು ಕ್ಯಾಂಪಲ್ಲಿ. ಆಮೇಲೆ ಕೊಹ್ಲಿ ಸರ್ ಬಿಟ್ಟು ಆಮೇಲೆ ಸಚಿನ್ ಅವರೆಲ್ಲ ಇದ್ದಾರೆ. ಸಚಿನ್, ಕೊಹ್ಲಿ, ಗಂಭೀರು, ಧೋನಿ ಎಲ್ಲರೂ ಇದ್ರಾಗ. ಆ ಬ್ಯಾಚ್ ಇತ್ತಲ್ಲ, ಆ ಬ್ಯಾಚ್. ಧೋನಿ ಕ್ಯಾಪ್ಟನ್ ಆಗಿದ್ರಲ್ಲ ಆ ಟೈಮ್? ಇಲ್ಲ, ಅದು ಅವರೆಲ್ಲ ಯಂಗ್ಸ್ಟರ್ಸ್ ಆಗ, ಅವ್ರನ್ನ ಎಂಟ್ರಿ ಅಷ್ಟೇ. ಸೂಪರ್ ಸರ್. ನೀವು ತಮ್ಮ ಎಷ್ಟು ಏಜು? ನನಗೆ 72, 73 ನಡೀತಾ ಇದೆ. ಸೊ ಯೋಗ ಬೆನಿಫಿಟ್ಸ್ ಇದಾವೆ ಬಾಡಿಗೆ? ಮತ್ತು ಖಂಡಿತ ಇದೆ. ರೆಗ್ಯುಲರ್ ಮಾಡಬೇಕು ಅಷ್ಟೇ. ಗ್ರೇಟ್ ಸರ್, ಗ್ರೇಟ್. ನಿಮ್ಮ ತಮ್ಮ, ಸ್ವಂತ ತಮ್ಮ? ಅದೇ 6 ಜನದಲ್ಲಿ ಒಬ್ರು. 6 ಜನದಲ್ಲಿ ಒಬ್ರು. ಈಗ ನಾವು 3 ಜನ ಇದ್ದೀವಿ, ಇನ್ನು 3 ಜನ ಇಲ್ಲ. ಇವರು ಇಲ್ಲೇ ಇದ್ದಾರೆ? ಇವರು ನನ್ನ ಜೊತೆನೇ ಇದೆ. ಅವ್ರ ಯೋಗ ಇನ್ಸ್ಟಿಟ್ಯೂಟ್ ಇದೆ ಮೇಲ್ಗಡೆ, ನೋಡೋರಂತೆ. ಹೋಗೋಣ ಅಂಕಲ್ ಮಾತಾಡ್ಸ್ಕೊಂಡು. ಬನ್ನಿ ಸರ್. ಇದು ಅರವಿಂದ್ ಮಕ್ಕಳು. ಅರವಿಂದ್ ಕುಪ್ಲಿಕರ್ ಅವ್ರ ಮಕ್ಕಳು. ಏನು ಮಗು ಹೆಸರು? ಅಸ್ಮಿ. ಅರವಿಂದ್ ಅವರು ಮನೆಯವರು ಸುರಭಿ ಅಂತ. ಅವಳು ನಟಿ. ಸುರಭಿ ಅಂತ TV ಆ್ಯಕ್ಟ್ ಮಾಡ್ತಾರಲ್ಲ ಅವಳು. ಸುರಭಿ TV ಕಲಾವಿದೆ. ಈಗ ಮಾಡ್ತಾ ಇಲ್ಲ, ಈಗ ನಾಟಕ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ ಅವರು ಥಿಯೇಟ್ರ್ನವರು. ಬಂದೆ ಸರ್ ಬನ್ನಿ, ಮೇಷ್ಟ್ರು ಮನೆ ಒಳಗಡೆ ಹೋಗೋಣ. ಏನು ಕೇಳ್ತೀನಿ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್ ಪ್ಲೀಸ್. ಬಂದೆ ನೋಡಿ, ನಮ್ಮ ಮೇಷ್ಟ್ರು ಮನೆ ನಾನೇ ತೋರಿಸ್ತೀನಿ. ಶ್ರೀನಿವಾಸ್ ಮೇಷ್ಟ್ರು ಮನೆ ಹೋಮ್ ಟೂರು ಇವೆಲ್ರಿಗೂ. ನೋಡಿ, ಭಾಳ ಮುಖ್ಯವಾಗಿ ಅವ್ರು ಕಲಾವಿದರು. ನೋಡಿ, ಶ್ರೀನಿವಾಸ್ ಮೇಷ್ಟ್ರು 75 ವರ್ಷ ಆದಾಗ
KR ಶ್ರೀನಿವಾಸ್ ಮೇಷ್ಟ್ರು ಕಲಾ ಗಂಗೋತ್ರಿ ತಂಡದವರು ಅವ್ರು ಮಾಡಿರುವಂಥ ಸನ್ಮಾನ ಗೌರವ ಇದೆ. ಅನೇಕ ಪ್ರಶಸ್ತಿಗಳು. ಅಂತರಂಗ ತಂಡದವರು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ನೋಡಿ. ಇದು ನನಗೆ 96ಅಲ್ಲಿ ಇದೆ ಸರ್. ಇದೆ ಸರ್. ಇದು ನಟರಾಜ ಇದು ನಾಟಕ ಅಕಾಡೆಮಿ ಅವಾರ್ಡ್ ಬಂದಿದ್ದು. ಓ, ನಾಟಕ ಅಕಾಡೆಮಿ ವಿಜೇತರು 96. ಓಹೋ, ಈಗ 30 ವರ್ಷದಿಂದ. 30 ವರ್ಷದಿಂದ 96ಅಲ್ಲಿ. ವೆರಿ ನೈಸ್. ಓಕೆ. ಇದೆಲ್ಲ ಅದೇ ನಾವು ಹೋದಾಗ ಏನಾದ್ರು ಒಂದಷ್ಟು ಯಾರನ್ನು ಕೊಟ್ಟಿರ್ತಾರೆ. ಗ್ರೇಟ್. ನೋಡಿ, ಈಗ ನೀವು ಸರ್ಕಾರಿ ನೌಕರರು, ಒಂದು ನಿಯಮಿತವಾದ ಸಂಬಳ ಬಂದಿರೋದು, ಅದನ್ನೆಲ್ಲ ಕೂಡಾಕಿ ನಾನು ನಂದೇ ಸೆಪರೇಟ್ ಮನೆ ಮಾಡ್ಕೊಂಡ್ಬಿಡ್ತೀನಿ, ಬೇರೆ ಕಡೆ ಹೋಗಿ ನನ್ನ ಪಾಡಿ ನಾನು ಬದುಕ್ಬಿಡ್ತೀನಿ ನನ್ನ ಮಕ್ಕಳ ಜೊತೆಗೆ ಅಂತ ಯೋಚನೆ ಮಾಡೇ ಇಲ್ಲ ನೋಡಿ ನೀವು. ಇಲ್ಲ ಸರ್, ನನಗೆ ಮಕ್ಕಳೆಲ್ಲ ಇದ್ದಾರೆ, ಒಳ್ಳೊಳ್ಳೆ ಮನೆಯಲ್ಲಿದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ನಾವು ನಮ್ಮ 3 ಜನ ಬ್ರದರ್ಸು ಹೊರಗಡೆ ಹೋಗೋ ಇದೇ ಇಲ್ಲ ಸರ್. ನಮಗೆ ದೇವರು ಎಲ್ಲಿವರೆಗೂ ನಮಗೆ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿವರೆಗೂ ನಾವು ಜೊತೆಯಲ್ಲಿ ಇರ್ತೀವಿ. ಆ್ಯಸ್ ಲಾಂಗ್ ಆ್ಯಸ್ ವಿ ಲೀವ್ ಹ್ಯಾಪಿಲಿ ನಾವು ಎಲ್ಲೂ ಹೋಗಲ್ಲ, ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಸಾಯ್ತೀವಿ ನೋಡಿ. ಆದರೆ ಒಂದೇ ಗೂಡಿನ ಹಕ್ಕಿಗಳು ಒಟ್ಟಿಗೆ ಬದುಕೋ ಉದಾಹರಣೆಗಳು ಭಾಳ ಕಡಿಮೆ ಸರ್, ಕಡಿಮೆ. ಅದು ಆ ಥರದ್ದು ಕಡಿಮೆ. ಒಂದು ಕಾಲದಲ್ಲಿ ಒಂದು ಸಣ್ಣ ಮನೆ, 3 ರೂಮ್, ಚಿಕ್ಕ ರೂಮ್ಗಳಿತ್ತು. ನಾವು 14 ಜನ ಇದ್ವಿ. 9 ಜನ ಮಕ್ಕಳು, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ, ನಮ್ಮ ಅಜ್ಜ, ಇಷ್ಟು ಜನ ಒಂದೇ ಮನೆಯಲ್ಲಿದ್ವಿ. ಚೆನ್ನಾಗೇ ಇದ್ವಿ. ಒಂದೇ ಇಷ್ಟದು ಹಾಲಲ್ಲಿ ಒಂದು 6-7 ಜನ ಮಲ್ಕೋತಾ ಇದ್ವಿ. ನಮ್ಮ ತಂದೆ ನಮ್ಮ ತಾಯಿ ರೂಮಲ್ಲಿ ಮಲ್ಕೋತಾಯಿದ್ರು, ನಮ್ಮ ಅಜ್ಜ ಒಂದು ರೂಮಲ್ಲಿ ಮಲ್ಕೋತಾಯಿದ್ರು. ಅವತ್ತೂ ಸಂತೋಷವಾಗಿದ್ವಿ. ಇವಾಗ ದೊಡ್ಡ ಮನೆ ಕಟ್ಕೊಂಡಿದ್ವಿ, ಈಗಲೂ ಸಂತೋಷವಾಗಿದ್ದೀವಿ. ಏನೂ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಸಂತೋಷ ಅನ್ನೋದು ಮನೆ ಅಂತಸ್ತು ಇದರಲ್ಲಿ ಇಲ್ಲ ಸರ್, ಅದರಲ್ಲಿ ಇಲ್ಲವೇ ಇಲ್ಲ ಸರ್. ಸಂತೋಷ ಅನ್ನೋದು ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಜೀವನಕ್ಕೆ ಹೊಂದಾಣಿಕೆ ಮಾಡ್ಕೋತೀರಾ ಅಷ್ಟು ನೀವು ಸುಖವಾಗಿರ್ತೀರ. ಅಯ್ಯೋ ಅದು ಇಲ್ವಲ್ಲಪ್ಪ, ಅಯ್ಯೋ ಹಿಂಗಾಯ್ತಲ್ಲಪ್ಪ ಅನ್ನೋ ತಾಕಲಾಟಗಳ ಜೊತೆಯಲ್ಲಿ ಬದುಕೋದು ಭಾಳ ಕಷ್ಟ. ಇದೆಯಾ ಬಂದಿದ್ದನ್ನು ಅನುಭವಿಸ್ಬೋದು. ಅಂದರೆ ಕಷ್ಟ ಬಂದಾಗ ಕುಗ್ಗದೇನೆ, ಸುಖ ಬಂದಾಗ ತುಂಬ ಹಿಗ್ದೇನೆ. ಸಮರಸವೇ ಜೀವನ. ಅಬ್ಬಾ, ಅಷ್ಟೇ ಸರ್, ಅದು ದೊಡ್ಡ ಮಾತದು. ಸಮರಸವೇ ಜೀವನ. ನಾವು ಎಲ್ಲದು ಹೊಂದ್ಕೊಂಡಿದ್ದರೆ ನಾವು ಬದುಕ್ತೀವಿ. ಇಲ್ಲ ಯಾವಾಗಲೂ ಗೋಳಾಡಿಕೊಂಡು ಅಯ್ಯೋ ಅಂದ್ಕೊಂಡು ಕಾಯಿಲೆಗಳನ್ನ ಬರೆಸ್ಕೊಂಡು ಇವತ್ತೂ ಸ್ವಲ್ಪ ಆರೋಗ್ಯವಾಗಿದ್ದೀವಿ ಅಂದರೆ ಅಷ್ಟೇ. ಏನು ಅಂದರೆ ಏನು ಬರುತ್ತೋ ಅದನ್ನು ತಗೋ ಅನ್ಬೋದು. ಸಾಕೋಗಿ ಸಂತೋಷ ಬಂದಾಗ ಖುಷಿ ಪಡು, ದುಃಖ ಬಂದಾಗ ಅಯ್ಯೋ ಅನ್ನೋ ಸುಮ್ಮನಿರು. ಅದನ್ನೇ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬಾರ್ದು ಅಂತ ನನ್ನ ಭಾವನೆ. ಹಂಗಂತೇಳಿ ನೋಡಿ, ನಿಮ್ಮ ಜೀವನದಲ್ಲಿ ಬರೀ ಸುಖನೇ ಬಂದಿದೆ ಅಂತ ಇಲ್ಲ ಸರ್. 102 ಆದಷ್ಟು ಕಷ್ಟಗಳು ಬಂದಿದೆ ಸರ್, ಬೇಕಾದಷ್ಟು ತೊಂದರೆ ಬಂದಿದೆ. ನನಗೆ ನಿಜ ಹೇಳ್ಬೇಕು ಅಂದರೆ, ನಾನು 64ನೇ ಇಸ್ವಿನಲ್ಲಿ MSc ಮ್ಯಾಥಮೆಟಿಕ್ಸ್ ಸೇರಿಕೊಂಡೆ. 64-66ವರೆಗೂ. ನೀವು MSc ಮ್ಯಾಥಮೆಟಿಕ್ಸಾ? ಹೌದು, MSc. ಅದ ಹೇಳ್ತೀನಿ. 66ನೇ ಎಕ್ಸಾಮಿನೇಷನ್ ನನಗೇನಾಯಿತು, ನ್ಯೂರಾಸಿಸ್ ಅಂತ ಒಂದು ಕಾಯಿಲೆ ಬಂದ್ಬಿಟ್ಟು ಎಕ್ಸಾಮಿನೇಷನ್ ಟೈಮಲ್ಲಿ. ಏನಪ್ಪ ಕಾಯಿಲೆ ಅಂದರೆ, ಮೇಲ್ಗಡೆ ಓದಿದ್ದು ನೆಕ್ಸ್ಟ್ ಲೈನ್ ಹೋಗೋಟದ್ದು ಏನು ಓದಿ ಅಂತ ಮರ್ತೋಗೋದು. ಯಪ್ಪ, ಅದು ಅಂಥ ಕಾಯಿಲೆ. ಅದು ನರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ. ತುಂಬ ಓವರ್ ಸ್ಟ್ರೈನ್ ಆಗಿಬಿಟ್ಟು ನಾನು ಓದಿದ್ದೆಲ್ಲ ಮರ್ತೋಗೋದು ನನಗೆ. ಈ 3ನೇ ಲೈನಿಗೆ ಬರೋಟೋದಕ್ಕೆ ಹಿಂದೆ ಏನು ಓದಿದೆ ನಾನು, ಅದು ಮ್ಯಾಥಮೆಟಿಕ್ಸ್ ಬೇರೆ, ಬರೀ ಫಾರ್ಮುಲಾಗಳು ಹಿಂಗಾಗೋಗಿ ನಾನು MSc ಬಿಡಬೇಕಾಯ್ತು. MSc ಬಿಟ್ಟಿದ್ರೆ ಏನಾಯಿತು, ನೀವು ರೆಸ್ಟ್ ತೊಗೋಬೋದು. ಡಾಕ್ಟರ್ ಸುಬ್ರಹ್ಮಣ್ಯಂ ಅಂತ ನ್ಯೂರಾಲಜಿಸ್ಟ್ ಅವರು, ಆಗಿನ ಕಾಲದಲ್ಲಿ ಅವ್ರು ಹೇಳಿದ್ರು, ಇಲ್ಲ ನೀವು 1 ವರ್ಷ ನೀವು ಓದಬೇಡಿ ಅಂದರು. ಓದಬೇಡಿ, ಏನು ಓದೋಕ್ಕೆ ಹೋಗ್ಬೇಡಿ, ತುಂಬ ಸ್ಟ್ರೈನ್ ಆಗಿದೆ ನಿಮಗೆ ಅಂತ. 68ರಲ್ಲಿ ನಮ್ಮ ಡಿಂಗ್ರಿ ನಾಗರಾಜ ಇದನ್ನಲ್ಲ, ಅವರು ಮತ್ತು ರಾಮದಾಸ್ ಅಂತ ಟೀಚರ್ ಇದ್ದರು. ಅವರು ಮತ್ತು ನಮ್ಮ ನಾಗೇಂದ್ರ ಅಂತ ನಮ್ಮ ಸೋದರ ಮಾಮ, ಅವರೆಲ್ಲ ಮಿತ್ರವೃಂದ ಅಂತ ಒಂದು ಟ್ರೂಪ್ ಶೂಟ್ ಮಾಡಿದರು. ನಾನು ಸುಮ್ಮನೆ ಕಾಯಿಲೆ ಬಂದು ಮಲಗಿಬಿಟ್ಟಿದ್ನಲ್ಲ, ಏನೋ ಮನೇಲಿ ಕೂತ್ಕೊಂಡು ಏನೋ ಮಾಡ್ತೀಯಾ, ಬಾರೋ ಆ್ಯಕ್ಟ್ ಮಾಡುವಂತೆ ಅಂತ ಮನವೆಂಬ ಮರ್ಕಟ ಅಂತ ಆ್ಯನ್ ಇನ್ಸ್ಪೆಕ್ಟರ್ ಕಾಲ್ಸ್ ಅಂತ ಒಂದು ಇಂಗ್ಲೀಷಿನ ನಾಟಕದ ಟ್ರಾನ್ಸ್ಲೇಷನ್, ಮನವೆಂಬ ಮರ್ಕಟ ಅಂತ. ಆ ನಾಟಕದಲ್ಲೇ ಆ್ಯಕ್ಟ್ ಮಾಡಿದ್ರು. ರಾಜಾರಾವ್ ಅಂತ ಒಂದು ಒಳ್ಳೆ ಪಾತ್ರ ಇತ್ತು, ಮಾಡು ಅಂದರೆ. ಅಲ್ಲಿ ಹೋದೆ. ಅಲ್ಲಿಂದ ನನಗೆ ನಾಟಕ ನನ್ನ ಜೀವನದ ಒಂದು ಭಾಗ ಆಗೋಯಿತು, ಅಂಟ್ಕೊಂಡ್ಬಿಡ್ತು. ಆಮೇಲಿಂದ ನಾನು ದೊಡ್ಡಬಳ್ಳಾಪುರಕ್ಕೆ ಹೋದೆ. ಅಲ್ಲಿ C. ನಾರಾಯಣ್ ಅಂತ ಒಬ್ಬರು ಟೀಚರ್ ಇದ್ದರು. ಅವರು ನನ್ನ ಜೊತೆ ಬಂದು ರಿಯಾಕ್ಟ್ ಮಾಡಿ, ನಿನ್ನ ಖುಷಿ ಇದೆಯಲ್ಲ, ಶಾಜಹಾನ್ ನಾಟಕ ಮಾಡಿಸಿದ್ರು, ಮೀರಿದ ಮುಳಿದಿ ನಾಟಕ ಮಾಡಿಸಿದ್ರು. ಅವಾಗೆಲ್ಲ ಆ ಥರದ ನಾಟಕಗಳು ಮಾಡ್ತಾಯಿದ್ದ ಕಾಲ ಅದು, ಒಡೆದ ಕನ್ನಡಿ ಆ ಥರದ್ದು. ಆಮೇಲಿಂದ ನಾನು 1974ರಲ್ಲಿ 73-74ರಲ್ಲಿ ಏನಾದ, ಇಲ್ಲಿ ಒಂದು BS ವೆಂಕಟರಾಮ್ ಅಂತ ಛಾಯಾ
ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತು, ನಾಟಕಕ್ಕೆ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತು. ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರು. 1 ವರ್ಷ ಟ್ರೈನಿಂಗ್ ತೊಗೊಂಡೆ. ಅದೊಂದು ಸರ್ಟಿಫಿಕೇಟ್ ಕೋರ್ಸ್ ಕೊಟ್ಟರು. ಆವಾಗ ನನಗೆ ರಾಮಮೂರ್ತಿಗಳು, ನಾಣಿಯವರು, ಬಿ ಚಂದ್ರಶೇಖರರು, ವೆಂಕಟ ಸುಬ್ಬಯ್ಯ, ನಾನಿ ಇವ್ರ ಪರಿಚಯ ಆಯಿತು. ಆಮೇಲೆ ಅಲ್ಲಿ ರಂಗನಾಥ ರಾವ್ ಅಂತ ಒಬ್ಬರು ಟೀಚರ್ ಇದ್ರಲ್ಲ, ಅವರು ನನ್ನನ್ನು ಕರ್ಕೊಂಡೋಗಿ ಕಲಾಗಂಗೋತ್ರಿಗೆ ಸೇರಿಸಿದ್ರು. ರಾಜಾರಾಮ್ ಆವಾಗ ಕಾಲಿಗುಲ ನಾಟಕ ಮಾಡ್ತಾಯಿದ್ರು. ಅವರೇ ಡೈರೆಕ್ಟ್ರು ರಂಗನಾಥ ರಾವ್. ಬನ್ನಿರಿ ಸುಮ್ಮನೆ ಇಲ್ಲೇ ಅಂತ ನೋಡ್ತೀರ ಮಾಡಿ ಅಂತ ಅಲ್ಲಿಗೆ ಹೋದೆ. ಕಲಾಗಂಗೋತ್ರಿಯಿಂದ 55 ವರ್ಷಗಳ ಪಯಣ, ಅದ್ರ ಜೊತೆಯಲ್ಲೇ ಇದ್ದೀನಿ ನಾನು. ಆಮೇಲೆ ಸಮುದಾಯದಲ್ಲಿ ಆ್ಯಕ್ಟ್ ಮಾಡಿದೆ, ಪ್ರಯೋಗದಲ್ಲಿ ಆ್ಯಕ್ಟ್ ಮಾಡಿದೆ, ನಾಟ್ಯ ದರ್ಪಣದಲ್ಲಿ ಆ್ಯಕ್ಟ್ ಮಾಡಿದೆ, ಸ್ಪಂದನ ಎಲ್ಲ ಟ್ರೂಪ್ಗಳಲ್ಲೂ ಆ್ಯಕ್ಟ್ ಮಾಡಿದೆ. ಸುಮಾರು 155 ನಾಟಕ ಆಗಿದೆ. ಮೊನ್ನೆದು ಮತ್ತೆ ಮುಖ್ಯಮಂತ್ರಿ ಮಾಡಿದ್ದು 156ನೇ ನಾಟಕ ಮಾಡಿದ್ದೀನಿ. ಅದು ಹಾಗೆ ಜೀವನ ನಡೀತಾ ಇದೆ. ಇನ್ನೂ ಮಾಡಬೇಕು ಅನ್ನೋ ಆಸೆ ಇದೆ. ತೋಲಿ ಬನ್ನಿ ಸರ್. ಅಮ್ಮ ಕಾಫಿ ಕೊಡ್ತಾರೆ, ಬನ್ನಿ ನನಗೆ. ಇಲ್ಲಿ ಬನ್ನಿ, ಕೂತ್ಕೊಳ್ಳಿ ಸರ್. ಅಮಾವಾಸ್ಯೆ ಕಳೆದ್ಮೇಲೆ ನಿಂಗೆ ಶುಕ್ರದಶೆ, ಅದಕ್ಕೂ ಮೊದಲು 2 ಗಂಡ ಇದೆ. ಬನ್ನಿ, ಈಗ ಕೊಹ್ಲಿ ಅವ್ರಿಗೆ, ಧೋನಿಗೆ, ಗೌತಮ್ ಗಂಭೀರ್ ಅವ್ರಿಗೆಲ್ಲ ಯೋಗ ಕಲಿಸಿರುವಂತಹ ನಮ್ಮ ಯೋಗ ಎಕ್ಸ್ಪರ್ಟ್ ಶ್ರೀನಿವಾಸ್ ಮೇಷ್ಟ್ರು ಅವರ ತಮ್ಮನ್ನು ನಾವು ಭೇಟಿ ಮಾಡೋಣ. ಅವರು ರೂಮಲ್ಲಿದೆ, ಯೋಗ ರೂಮು. ಸರ್ ಬಂದೆ. ಮೇಲ್ಗಡೆ ಇದು ನಮ್ಮ ರೂಮ್ಗಳು. ನಿಮ್ಮ ರೂಮ್ಗಳು? ಹೌದು ಸರ್. ಓಹೋ, ಇಲ್ಲಿ 4 ರೂಮ್ ಇದೆ. ಓಕೆ. ಕೆಳಗಡೆ ಮನೆ, ಮನೆ ಅಡುಗೆ ಮನೆ, ಹಾಲು, ಅಡುಗೆ ಮನೆ, ಬಚ್ಚಲ ಮನೆ, ಟಾಯ್ಲೆಟ್ ಇದೆ. ಹಾಂ, ಇಲ್ಲಿ 4 ರೂಮ್ ಇದೆ. ಇಲ್ಲಿ 2, ಅಲ್ಲೆರಡು, ಅಲ್ಲೆರಡು ರೂಮ್ ಇದೆ. ಆ ಮನೆ 2 ರೂಮು, ನಿಮ್ಗೆ 2 ರೂಮ್. 2 ರೂಮ್. ವೆರಿ ನೈಸ್. 4 ರೂಮು. ಇವರು ಯೋಗ ಸರ್? ಇದು ಮೇಲ್ಗಡೆ ಇದೆ ಸರ್. ಯೋಗ ಸರ್ ಮೇಲಿದ್ದಾರೆ. ಬನ್ನಿ, ತುಂಬ ಡಿಫ್ರೆಂಟ್ ಆಗಿದೆ ಈ ಮನೆ. ನೀವು 82ರಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀರಿ ನೋಡಿ. ನಾನು ದಿನಾಗಲೂ ಸುಮಾರು ಅಲ್ಲಿ ನಮ್ಮ ಮಕ್ಕಳಪುರದಲ್ಲೇ ನಾನು ವಾಕ್ ಮಾಡೋದು. ಹಾಂ, ಅಲ್ಲಿ ದಾರ ಬಂಡೆ ಇದೆಯಲ್ಲ, ಹಾಂ, ಅದು 12 ಮೆಟ್ಲಿದೆ. ಹಾಂ, ಒಂದು 4 ಸಲ ಹತ್ತಿ ಮಾಡ್ತೀನಿ. ಓಹೋ ಓಹೋ ಸ್ನೇಹಿತರೆ ನೋಡಿ, ಇಲ್ಲಿ ತುಂಬ ಅಪರೂಪದ ಫೋಟೋಗಳಿದ್ದಾವೆ. ಇಲ್ಲಿ ಅಲ್ಲಿದೆ ನೋಡಿ, ರಾಜ್ಯ ಪ್ರಶಸ್ತಿ, ಸ್ಟೇಟ್ ಅವಾರ್ಡ್ ಬಂದಿರುವಂಥದ್ದು. ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಇದ್ದಾಗ ಮುರಳೀಧರ್ ಅವರು, ನಮ್ಮ ಶ್ರೀನಿವಾಸ್ ಮೇಷ್ಟ್ರು ತಮ್ಮ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂದಿರೋದು. ವೆರಿ ನೈಸ್. ಇವರೆಲ್ಲ ಯಾರು? ಇದು ಅವರ ಮೊದಲನೇ ಗುರುಗಳು ಅಜಿತ್ ಕುಮಾರ್ ಅಂತ. ಇದು BK ಸೆಂಗಾರ್, ವಿಶ್ವವಿಖ್ಯಾತ ಯೋಗಪಟು. ಅವರ ಸ್ಟೂಡೆಂಟ್ ಇವನು. ಅವನು ಪೋಸ್ಟರ್ಸ್ ಇವೆಲ್ಲಾನು. ಯಾರು? ಮುರಳೀಧರ್ ಅವ್ರದ್ದು? ಮುರಳೀಧರ್ ಹೀಗೆಲ್ಲ ಮಾಡ್ತಾರೆ ಅವರು? ಹೌದು ಸರ್. ಬಾಡಿನ ರಿವರ್ಸ್ ಮಾಡಿಬಿಟ್ಟಿದ್ದಾರೆ 0 ಆಕಾರದಲ್ಲಿ. ಅವರ ವೈಫು ಗೀತಾ ಹೆಂಗಾರ್ ಅಂತ. ಮತ್ತು ಯೋಗ ಕ್ಲಾಸ್ ನಡೆಸ್ತಾರೆ ಅವ್ರು ಡೈಲಿ? ಡೈಲಿ ಸರ್, ದಿನಾಗಲೂ. ಅಂದರೆ ಇಲ್ಲಿ ಹಾರ್ಟ್ ಪ್ರಾಬ್ಲಮ್ಮು, ಮಂಡಿ ನೋವು, ಬೆನ್ನು ನೋವು, ಇಂಥ ರೋಡ್ ಜಾಸ್ತಿ. ಇದು ಒಂದು ಯೋಗ ಹಾಲ್. ಈ ಥರ ಟ್ರೀಟ್ಮೆಂಟ್ ಸರ್ ಮಾಡ್ಕೊಂಡ್ರು. ನೋಡಿ, ಇದು ಮುರಳೀಧರ್ ಅವರ ಯೋಗ ಕಲಿಸುವ ಕೇಂದ್ರ, ಯೋಗ ಹಾಲ್ ಇದು. ಸರ್ ಏನು ಸರ್ ಹಗ್ಗ ಇದು? ಫಾರ್ವರ್ಡ್ ಬೆಂಡಿಂಗ್ ಮಾಡಬೇಕಲ್ಲ ಸರ್, ಇಲ್ಲಿ ಬೆನ್ನು ಅವ್ರಿಗೆಲ್ಲನೂ. ಓ, ಅದಕ್ಕೆ ಈ ಥರ ಇಲ್ಲಿ ಸೊಂಟಕ್ಕೆ ಹಾಕ್ತಾರೆ. ಏನೇನೋ ಪೋಸ್ಟರ್ಸ್ಗಳು ರೆಡಿ ಮಾಡೋದು. ಆಮೇಲೆ ಇನ್ಸ್ಟ್ರೂಮೆಂಟ್ಸ್ ಇದೆ, ಈ ಥರದ್ದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ. ಓಹ್ ನೈಸ್, ವೆರಿ ನೈಸ್. ಅವರ ಯೋಗ ಗುರುಗಳು ಮಾಡಿರೋ ಒಂದು ಪಾಸ್ಚರ್ ಇದು. ಸರ್ ಏನು ಕಾಲೇ ಮುಂದೆ ತಂದುಬಿಟ್ಟವ್ರೆ? 2 ಕಾಲು ಹಿಗ್ಗಿದೆ ಸರ್. ಯಪ್ಪ. ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆ ಅವರೆಲ್ಲನೂ. ಇಲ್ಲಿ ಯೋಗ ಮಾಡಿಸ್ಬೇಕಾದ್ರೆ ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ಸ್ ಬೇಕು. ಮುರಳೀಧರ್ ಸರ್, ಏನೇನು ಯೋಗ ಇನ್ಸ್ಟ್ರೂಮೆಂಟ್ ಇದೆ ತೋರಿಸಿ. ಇದು ಒಂದು ನಾವು 50 ದಂಡಾಸನ ಬೆಂಚ್ ಅಂತ ಹೇಳ್ತೀವಿ ಇದನ್ನು. ಇದು ಹಾರ್ಟ್ ಪ್ರಾಬ್ಲಮ್ಗೆಲ್ಲ ಯೂಸ್ ಮಾಡ್ತೀವಿ. ಇದ್ರ ಮೇಲೆ ಮಲಗಿಸ್ತೀವಿ ನಾವು. ಇದನ್ನು ಅಷ್ಟೇ, ಬ್ಲಾಕ್ ಇಟ್ಬಿಟ್ಟು ಇದಕ್ಕೆ ಬ್ಲಡ್ ಎಷ್ಟು ಫ್ಲೋ ಮಾಡಬೇಕು ಅಂತ ಹಾರ್ಟ್ಗೆ ಇದು ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ. ಅಂದರೆ ಇದು ಬರೀ ನಿಮ್ಮ ಯೋಗ ಹೇಳ್ಕೊಡೋ ಕೇಂದ್ರ ಅಲ್ಲ, ಯೋಗ ಥೆರಪಿ ಸೆಂಟರ್. ಥೆರಪಿ ಬೆಳಗ್ಗೆ ಹೊತ್ತು ಯೋಗ ಹೇಳ್ಕೊಡ್ತೀವಿ. ಈಗಲೂ ನಿಮ್ಮ ಸ್ಟೂಡೆಂಟ್ಸ್ ಬರ್ಬೋದಾ? ಹಾಂ, ಬರ್ಬೋದು. ಹೇಗೆ ಅಡ್ಮಿಷನ್ಸು? ಅಡ್ಮಿಷನ್ಸ್ ನಾವೇನು ಇದೇನು ಮಾಡಿಲ್ಲ. ವರ್ಷಕ್ಕೆ 15,000 ತೊಗೊಳ್ತೀವಿ ನಾವು. ತಗೋತಾರೆ. ಈ ಆನ್ಯುವಲ್ ಒಂದ್ಸಲ ಕಟ್ಬಿಡೋದು? ಒಂದೊಂದ್ಸಲ. ಹೌದು, ಟೈಮಿಂಗ್ ಇರುತ್ತೆ. ನಿಮ್ಮ ನಂಬರ್ ಹೇಳಿ ನಮ್ಮ ಜನಕ್ಕೆ. 9480617694. ಆ ನಂಬರಿಗೆ ಕರೆ ಮಾಡಿಕೊಂಡು ನೀವು ದಯವಿಟ್ಟು ಬನ್ನಿ. ಆ ಥರ ಯೋಗ ತರಬೇತಿ, ಥೆರಪಿ ಎರಡೂ ತೊಗೊಳ್ಳಿ. ವೇದಿಕೆ ಮಾಡಿದ್ವಿ, ಸಾಂಸ್ಕೃತಿಕ ವೇದಿಕೆ ಅಂತ. ಅದರೊಳಗೆ ನ್ಯಾಷನಲ್ ಅವಾರ್ಡ್ ಕೊಡ್ತೀವಿ. ಡ್ಯಾನ್ಸ್, ಡ್ರಾಮಾ, ಮ್ಯೂಸಿಕ್ ಮತ್ತು ಯೋಗಾಗೆ. ನ್ಯಾಷನಲ್ ಅವಾರ್ಡ್ಗೆ 50,000 ರೂಪಾಯಿ, ಸಿಲ್ವರ್ ಮೆಡಲು, ಆಮೇಲೆ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀವಿ. ಹಾಗೆ ಸ್ಟೇಟ್ ಲೆವೆಲ್ಗೆ 20,000 ರೂಪೀಸ್ ಕೊಡ್ತಾಯಿದ್ದೀವಿ.
ಹಾಗೆಯೇ ಯೋಗಾಗೆ 10,000 ರೂಪಾಯಿ ಸ್ಟೇಟ್ ಅವಾರ್ಡ್ ಕೊಡ್ತೀವಿ. ಒಂದು 18 ವರ್ಷದಿಂದ ಮಾಡ್ತಾಯಿದ್ದೀವಿ ಇದು ನಾವು ಶುರು ಮಾಡಿ ಅವಾರ್ಡ್ ಕೊಡೋಕ್ಕೆ ಶುರು ಮಾಡಿ 35 ವರ್ಷ ಆಯಿತು. ಅದು ಬಂದು ಶೋಲ್ಡ್ರ್ ಪ್ರಾಬ್ಲಮ್ಗೆ ಆಮೇಲೆ ಬ್ಯಾಕ್ಗೆಲ್ಲ ಹೇಳ್ಕೊಡ್ತೀವಿ ನಾವು. ಹಾಂ, ಬ್ಯಾಕ್ ಪ್ರಾಬ್ಲಮ್ಗೆ, ಶೋಲ್ಡ್ರ್ ಪ್ರಾಬ್ಲಮ್ಗೆ. ಈಗ ಉದಾಹರಣೆ ಕಂಪ್ಯೂಟರ್ ಮುಂದೆ ಕೂತು ವರ್ಕ್ ಮಾಡಿ ಮಾಡಿ ಟಯರ್ಡ್ ಆಗ್ಬಿಡ್ತಾರೆ. ಆ ಟಯರ್ಡ್ ಅದಕ್ಕೆ ಬೇರೆ ಥರ ಹೇಳ್ಕೊಡ್ಬೇಕು, ಅದೇ ರಿಲ್ಯಾಕ್ಸೇಷನ್ ಬೇಕು ಅವ್ರಿಗೆ. ಅವಾಗ ಅದೇ ಫಾರ್ವರ್ಡ್ ಬೆಂಡಿಂಗ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ಒಂದೊಂದ್ಸಲಿ ರಿಸ್ಟ್ ಸಿನೋಡ್ರಮ್ ಬಂದ್ಬಿಡುತ್ತೆ, ಮೌಸ್ ಯೂಸ್ ಮಾಡಿ ಮಾಡಿ ಮಾಡಿ. ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟು. ಹೌದಾ? ಓಕೆ. ಒಟ್ಟು ಲೈಫ್ ಸ್ಟೈಲ್ ಸಮಸ್ಯೆಗಳಿಗೆ ಸರಿ ಮಾಡ್ತಾರೆ. ಹೌದು. ಓಕೆ. ಮೇಜರ್ ನಂದು ಇದು ಹಾರ್ಟ್ ಪ್ರಾಬ್ಲಮ್ಗೆ ಬೈಪಾಸ್ ಸರ್ಜರಿನ ಯಾವ ರೀತಿ ನಾವು ಕಡಿಮೆ ಮಾಡಬಹುದು ಅಂತ. ಅಂದರೆ ಸರ್ಜರಿ ಬೇಕಾಗಲ್ಲ? ಬೇಡ ಅಂತ ಪಕ್ಕನಾ? ಪಕ್ಕ. ಸರ್, ತುಂಬ ಜನ ಬೈಪಾಸ್ ಸರ್ಜರಿ ಇಲ್ಲದೆ ವಾಸಿ ಮಾಡ್ಕೊಂಡು ಹೋಗಿದ್ದಾರೆ, ವಿತೌಟ್ ಬೈಪಾಸ್ ಸರ್ಜರಿ. ಅದು ಎಲ್ರಿಗೂ ಆಗಲ್ಲ? ಎಲ್ರಿಗೂ ಅಂತಲ್ಲ, ಅದು ಡಿಪೆಂಡ್ಸ್ ಅಪಾನ್ ಎಷ್ಟು ಬ್ಲಾಕೇಜ್ ಇದೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲಿಯರ್ ಆಗುತ್ತೆ. ಸ್ವಲ್ಪ ಶ್ರಮ ಹಾಕಬೇಕು. ಶ್ರಮ ಅಂತಲ್ಲ, ಅದು ನಾವು ಮಲಗಿಸೋ ರೀತಿನೇ ಬೇರೆ. ಇದೆಲ್ಲ ನಿಮ್ಗೆ ತೋರಿಸ್ಬೇಕು. ಒಂದು ಸೆಕೆಂಡ್ ಇದೆ, ತೋರಿಸ್ತೀರಾ? ತೋರಿಸ್ತೀನಿ ನಿಮಗೆ. ಅಭಿನಂದನಾ ಗ್ರಂಥ ರಂಗಯಾನ ಅಂತ ಮೇಷ್ಟ್ರದು ಅಭಿನಂದನಾ ಗ್ರಂಥ. ಒಳ್ಳೆ ಹಳೆ ಫೋಟೋಗಳಿದೆ, ಎಲ್ಲ ಬೇಕಾದಷ್ಟಿದೆ ಸರ್. ಇದೆಲ್ಲ ಹಾರ್ಟ್ ಪ್ರಾಬ್ಲಮ್ ಮಾಡ್ಸೋಕ್ಕೆ. ಒಂದು ಚಿಕ್ಕ ಡೆಮೋ ತೋರಿಸ್ಬೋದಾ ಹಾರ್ಟ್ ಪ್ರಾಬ್ಲಮ್ದು? ಇದು ವಿಪರೀತ ದಂಡಾಸನ ಅಂತ, ವಿಪರೀತ ದಂಡಾಸನ ಅಂತ ಹಾರ್ಟ್ ಪ್ರಾಬ್ಲಮ್ ಮಾಡಿಸೋದು ನಾವು. ಓಕೆ, ತಗೊಳ್ಳ. ಇಲ್ಲಿ ಬಿಡಿ. ಆ ಥರ ದಿಂಬು ಹಾಕೋದು. ಓ, ಇವಕ್ಕೆಲ್ಲ ನೀವು ಇದೆಲ್ಲ ದಿಂಬು ನೀವೇ ರೆಡಿ ಮಾಡಿಸಿದ್ದಾ? ಹೌದು. ಸ್ಪೆಷಲ್ ದಿಂಬುಗಳು? ಹೌದು. ನೋಡಿ, ಇವರು ಬರೀ ಯೋಗ ಮಾಸ್ಟರ್ ಅಲ್ಲ ಅಥವಾ ಯೋಗ ಗುರುಗಳಲ್ಲ, ಯೋಗ ಥೆರಪಿಸ್ಟ್, ಯೋಗ ಚಿಕಿತ್ಸಕರು. ತೋರಿಸ್ತಾರೆ ಇದು ನಮ್ಗೆ ಡೆಮೋ. ಇರುತ್ತೆ. ಹಾಂ, ಇಲ್ಲಿ ಬ್ಲಡ್ ಟ್ಯಾಗ್ ಕ್ರಿಯೇಟ್ ಆಗಿರುತ್ತೆ. ಬ್ಲಡ್ ಎಲ್ಲ ಇಲ್ಲಿಗೆ ಫ್ಲೋ ಆಗುತ್ತೆ ಹಾರ್ಟ್ಗೆ. ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅದಾಗ ಬ್ಲಾಕೇಜ್ ಇದ್ದರೆ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ. ಹೌದು. ಸೊ ಹಾರ್ಟ್ ಬ್ಲಾಕ್ ಆಗೋದು ಯಾಕೆ? ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆಗಿದೆ ಅಂತನಾ? ಇಲ್ಲ, ಡಿಪೆಂಡ್ಸ್ ಆಫ್ ಬೇರೆ ಥರ ಈ ರೀತಿ ಇರ್ಬೋದು. ಜಿಡ್ಡಲ್ಲಿ ಇರ್ಬೋದು, ಇದು ಮಾಡ್ಬೋದು ಆ ಥರ. ಆ ಥರ ಹೀಗಿದ್ದಾಗ ಎದೆ ಎತ್ತಿರುತ್ತೆ, ಬ್ಲಡ್ ಫ್ಲೋ ಎಲ್ಲ ಇಲ್ಲದೆ ಓಡಾಡ್ತಾ ಇರುತ್ತೆ. ಆ ಥರ ಎಷ್ಟೊತ್ತು ಮಾಡಬೇಕು? ಇವಾಗ 15 ನಿಮಿಷ ಮಾಡಿಸ್ತೀವಿ. ಎಷ್ಟು ದಿವಸ? ಅಲ್ಲ, ಇದು ವರ್ಷ ಗಟ್ಟಲೆ ಬರ್ತಾರೆ. ಸಲ್ಡಾನ ಬಂದು 35 ವರ್ಷ ಆಗಿದೆ. ಈಗಲೂ ಸ್ಟೂಡೆಂಟು? ಜಸ್ಟಿಸ್ ಬರ್ತಿದ್ದಾರೆ. ಈಗ ಪಾಪ ಅವ್ರಿಗೆ ಆಗ್ತಾ ಇಲ್ಲ. ಗ್ರೇಟ್, ವೆರಿ ನೈಸ್. ಇದೇ ಥರ ಇನ್ನೊಂದು ಭೀಷ್ಮಾಚಾರ್ಯಸ್ನ ಅಂತ ಮಾಡಿಸ್ತೀವಿ. ಅದು ಭೀಷ್ಮಾಚಾರ್ಯ ಮಲ್ಕೊಂಡಿದ್ರಲ್ಲ, ಭೀಷ್ಮಾಚಾರ್ಯರು ಬಾಣದ ಹಾಸಿಗೆ ಮೇಲೆ ಆ ರೀತಿ ಅವ್ರನ್ನ ಬಾಣದ ಮೇಲೆ ಮಲಗಿಸ್ತೀರಾ? ಈಗ ಬಾಣ ಇಡ್ತಾರೆ. ಅಯ್ಯೋ, ತೊಂದರೆ ಬಾಣ. ಓಹೋ, ಇದೆಲ್ಲ 1-to-1 ಟೀಚಿಂಗ್. ಇದೆಲ್ಲನೂ ಪರ್ಸನಲ್ ಟೀಚಿಂಗ್ಸು. ಇದನ್ನು ಮಾಡೋಕ್ಕಾಗಲ್ಲ. ಭೀಷ್ಮಾಚಾರ್ಯರು ಅದೇ ಕುರುಕ್ಷೇತ್ರದಲ್ಲಿ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದ್ರಲ್ಲ? ಹೌದು, ಹಂಗೆ. ಅಯ್ಯೋ, ಚುಚ್ತದೆ. ಇಲ್ಲ, ಇದೆಲ್ಲ ಕಾಮನ್. ಹೇಗಿರುತ್ತೆ ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ? ಇದೆಲ್ಲ ಹಾರ್ಟ್ ಪ್ರಾಬ್ಲಮ್ಗೇನೆ ಫುಲ್ಲು ಕರೆಕ್ಟಾಗಿ ನಾವೇನು ಮಾಡ್ತೀವಿ, ಆರ್ಟ್ರೀಸಿಗೆ ಇಟ್ಟಿರ್ತೀವಿ ಇದನ್ನು. ಅವಾಗ ಚೆಸ್ಟ್ ಓಪನ್ ಆಗಿರುತ್ತೆ, ಬ್ರಾಡ್ ಆಗುತ್ತೆ. ಅದು ಸ್ಟ್ರೆಚ್ ಆದಾಗ ಏನಾಗುತ್ತೆ, ಅದು ಫ್ಲೋ ಜಾಸ್ತಿ ಆಗುತ್ತೆ. ಹೌದು. ಓಕೆ, ಇದೆಲ್ಲ ಎಲ್ಲಿ ಕಲ್ತ್ರಿ? ಬಿ ಕೆ ಸಯ್ಯಂಗಾರು, ಅರುಣ್ ಅಂತ ಒಬ್ರು ಯಾರೇ ಜಯನಗರದಲ್ಲಿ, ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಎಷ್ಟು ವರ್ಷ ಕಲ್ತ್ರಿ ಬಿ ಕೆ ಸಯ್ಯಂಗಾರ್ ಅವ್ರ ಹತ್ರ? 30 ವರ್ಷ. 30 ವರ್ಷ ಸ್ಟೂಡೆಂಟ್ ನೀವು? ಅಯ್ಯೋ, ಈಗಲೂ ಸ್ಟೂಡೆಂಟೇ ನಾನು. ಈಗಲೂ ಸ್ಟೂಡೆಂಟೇನೆ. ಯಾಕೆಂದರೆ ಗೊತ್ತಾಗಲಿಲ್ಲ ಅಂದರೆ ಅವ್ರಿಗೆ ಲೆಟ್ರ್ ಬರಿತೀವಿ,
ಈ ಪ್ರಾಬ್ಲಮ್ ಏನು ಮಾಡಿಸ್ಬೇಕು ಅಂತ. ಅಲ್ಲಿಂದ ಗೈಡ್ಲೈನ್ಸ್ ಬರುತ್ತೆ. ಸೂಪರ್ ಸರ್. ಎಷ್ಟನೇ ವರ್ಷದ ಯೋಗ ಜರ್ನಿ ಇದ್ದು ನಿಮ್ಮದು? ನಾನು 27ನೇ ವಯಸ್ಸಿಗೆ ಶುರು ಮಾಡಿದ್ದು. ಈಗ 72. ಅಂದರೆ ಹತ್ತಿರ 45 ವರ್ಷ. ವೆರಿ ನೈಸ್. ತಮ್ಮ ಕುಟುಂಬ ಸಂಸಾರ? ಇಲ್ಲ, ಒಂಟಿ. ನಾನು RSS ವರ್ಕರ್. ಹಾಂ, ಬೇಸಿ RSS ವರ್ಕರ್. ಓಕೆ. ಮದುವೆ ಆಗಿಲ್ಲ, ಮಕ್ಕಳು ಇಲ್ಲ? ಇವರೇ ನಮಗೆಲ್ಲ ಅನ್ನದಾತ, ಇದು ಎಲ್ಲ ನೋಡ್ಕೊಳ್ಳೋದು ನನ್ನ. ಓ ಗ್ರೇಟ್. ಯಾಕೆ ಮದುವೆ ಆಗಲಿಲ್ಲ? ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ. ಇದು ಯೋಗ. ಗ್ರೇಟ್. ಅದ್ಭುತ ಸರ್ ನೀವು. ಥ್ಯಾಂಕ್ ಯು. ಸೊ ಬನ್ನಿ ಸರ್ ಹತ್ರ ಕಲ್ತ್ಕೊಳ್ಳಿ ಯೋಗ. ನಿಮಗೆ ಸಮಸ್ಯೆ ಇದು ಸರಿಪಡಿಸ್ಕೊಳ್ಳಿ, ಆದರೆ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಬನ್ನಿ ದಯವಿಟ್ಟು. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.